पूर्णमुदच्यते पूर्णस्य पूर्णमादाय पूर्णमेवावशिष्यते. ಪ್ರಥಮ ಬಾರಿಗೆ ನನ್ನ ಆರಾಧ್ಯ ಗುರುವರಿಯ ಆರಾಧ್ಯ ದೇವತೆಯನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಒಂದು ಸಂದರ್ಭದಲ್ಲಿ ಒಂದು ವಿಚಾರವನ್ನು ವ್ಯಕ್ತಪಡಿಸಲಿಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮಾಡಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಇದು ಒಂದು ಗಾದಿ ಮಾತು. ವೇದ ಸುಳ್ಳಾದರೂ ಗಾದಿ ಸುಳ್ಳಾಗಲ್ಲ ಅನ್ನೋ ಮಾತುಗಳನ್ನು ನಾವೆಲ್ಲ ಕೇಳಿದ್ದೇವೆ. ಆದರೆ ಏನು ಇದು ವಿಚಾರ ಅಂತಂದರೆ, ಮಾಡಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಬಹುಶಃ ಒಂದು ರೀತಿ ಏನಂತಂದರೆ, ಒಂದು ವಚನದಲ್ಲೂ ಸಹ ಹೇಳ್ತಾರೆ ಸರ್ವಜ್ಞ. ಅಂದರೆ ಎಂಥ ಮಾತು ಹೇಳ್ತಾರಂತಂದರೆ, ಬಹುಶಃ ಆ ಮಾತುಗಳನ್ನು ಕೇಳಿದ್ರೆ ಸಾಕು ನಮ್ಮ ಮೈ ಮನಗಳೆಲ್ಲ ರೋಮಾಂಚನ ಅಂತ ಅನ್ನಿಸ್ತದೆ. ಅದು ಇವತ್ತು ಭಾಳಷ್ಟು ಜನ ಗಳಿಸಿಟ್ಟಿರ್ತಾರೆ. ಆದರೆ ಗಳಿಸಿ ಇಟ್ಟಿದ್ದಂಥ ಕ್ಷಣ ಮಾತ್ರಗಳಲ್ಲಿ ಅವರು ಭಾಳ ಸೌಖ್ಯವಾಗಿದ್ದಾರಂತ ಭಾಳ ಜನ ತಿಳ್ಕೊಳ್ತಾರೆ. ಭಾಳ ಜನ ದುಡ್ಡನ್ನು ಗಳಿಸಿರೋ ಅಂಥವರು ಇತ್ತೀಚಿನ ದಿನಮಾನಗಳಲ್ಲಿ ನಾವು ಬಳಸ್ತಿದ್ದಂಥ ನೋಟುಗಳೆಲ್ಲ ಬ್ಯಾನ್ ಆಯಿತು. ಬ್ಯಾನ್ ಆದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ದುಡ್ಡಿದೆ ಅಂತ ಹೇಳ್ತಿದ್ರು. ಎಷ್ಟು ಜನಕ್ಕೆ ದುಡ್ಡಾಗಿ ಉಳಿತೋ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಅದು ದುಡ್ಡು ಪೇಪರ್ ಆಯಿತು ಅಂತ ಗೊತ್ತಿಲ್ಲ. ಅದರ ಬೆಲೆಯನ್ನು ಕಳ್ಕೊಂಡ ತಕ್ಷಣ ಅದು ದುಡ್ಡಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಪೇಪರ್ ಸಮಾನ. ಪೇಪರ್ ಆದರೂ ಸಹ ನಾವು ಬಳಸ್ತೀವಿ. ಕುಂಕುಮ ಕಟ್ಟಕ್ಕಾದರೂ ಬಳಸ್ತೇವೆ, ವಿಭೂತಿ ಕಟ್ಟಲಿಕ್ಕಾದರೂ ಬಳಸ್ತೇವೆ, ಬೇರೆ ಏನಾದರೂ ಸಾಮಗ್ರಿಗಳನ್ನು ತರಲಿಕ್ಕೆ ಬಳಸ್ತೇವೆ. ಆದರೆ ದುಡ್ಡಾಗಿ ಉಳಿಲಿಲ್ಲ ಅಂತಂದರೆ ಅದು ಏನಕ್ಕೆ ಬಳಸ್ತೀವಿ? ಏನು ಬಳಸೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾರ್ಥಕ್ಕೆ ಸಲ್ಲದಯ್ಯ. ನಾಯಿಯ ಮೊಲೆ ಹಾಲು ನಾಯಿಯ ಮರಿಗಲ್ಲದೆ ಅಭಿಷೇಕಕ್ಕೆ ಸಲ್ಲದಯ್ಯ ಅಂತ ಒಂದು ಮಾತು ಹೇಳ್ತಾರೆ. ಒಬ್ಬ ಶ್ರೀಮಂತ, ಬಹಳ ಶ್ರೀಮಂತ. ಎಷ್ಟು ಶ್ರೀಮಂತ ಅಂತ ಅಂದರೆ ಅಷ್ಟು ಅದ್ಭುತವಾದ ಶ್ರೀಮಂತ. ಅವನು ಯಾರಿಗೂ ₹1 ಕೊಡೋ ಬುದ್ಧಿ ಇಲ್ಲ ಅವನಿಗೆ. ಯಾರಿಗೂ ₹1 ಕೊಡುವ ಗುಣ ಇಲ್ಲ ಅವನಿಗೆ. ತನ್ನ ಹೆಂಡತಿಗೂ ಕೊಡಲಿಕ್ಕೆ ಅವನು ಬಯಸೋದಿಲ್ಲ. ಅವನು ಪ್ರಾರಂಭದಿಂದ ಗಳಿಸ್ತಾನೆ ಅಂತಿಂತ ಗಳಿಸೋದಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಗಳಿಸ್ತಾನೆ. ಆದರೆ ಗಳಿಸಿರಬೇಕಾದ್ರೆ ಯಾರಾದರೂ ಬಂದು, ಸ್ವಾಮಿ ನಮಗೊಂದಿಷ್ಟು ದೇವಸ್ಥಾನ ಕಟ್ತಾ ಇದ್ದೀವಿ, ಸಹಾಯ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನಾಳೆ ಬನ್ನಿ ನೋಡೋಣ ಅಂತ ಹೇಳ್ತಾನೆ. ಇನ್ಯಾರೋ ಬರ್ತಾರೆ, ನನ್ನ ಮಗನಿಗೆ ಆಪರೇಷನ್ ಮಾಡಿಸ್ಬೇಕು, ಸ್ವಲ್ಪ ಸಹಾಯ ಮಾಡಿ, ನಾಳೆ ಬನ್ನಿ ಅಂತ ಹೇಳ್ತಾನೆ. ಯಾವಾಗ ಬರ್ತಾರೋ ಅವ್ರು ನಾಳೆ ಬನ್ನಿ ಅಂತ ಹೇಳ್ತಾನೆ. ಯಾರಿಗೂ ₹1 ಕೊಡೋದಿಲ್ಲ. ಆದರೆ ತನ್ನ ಹೆಂಡತಿ ಒದ್ದಾಡ್ತಾ ಇದ್ದಾಳೆ, ಆಸ್ಪತ್ರೆಗೆ ಸೇರಿಸ್ಬೇಕು, ದುಡ್ಡು ಖರ್ಚಾಗ್ತದೆ ಅಂತ ಗೊತ್ತು ಅವನಿಗೆ. ಇರೋ ದುಡ್ಡು ಎಲ್ಲಿ ಖರ್ಚಾಗ್ತದೆ ಅಂತ ಯೋಚನೆ ಮಾಡಿ ಅವನು ಏನು ಮಾಡ್ತಾನೆ ಅಂತಂದರೆ, ತನ್ನ ಹೆಂಡ್ತಿನ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಸರಿ, ಏನೋ ಮನೆಯವ್ರು ಹೇಳ್ತಾರಲ್ಲ ನಾಳೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ತಿರ್ಗಾ ನಾಳೆ ಆಯಿತು, ಇಲ್ಲ ನಾಳೆ ತಿರ್ಗಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಹಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಅವನ ಹೆಂಡ್ತಿಗೆ ರೋಗ ಜಾಸ್ತಿ ಆಗಿ ತಾನು ಪ್ರಾಣವನ್ನು ಬಿಡ್ತಾಳೆ. ಅವಳು ಮಣ್ಣು ಮಾಡಿಬಿಡ್ತಾನೆ. ಒಂದಿನ ಅವನಿರ್ಲಿಕ್ಕೋಸ್ಕರ ಬಹಳ ಸುಂದರವಾದ ಮನೆಯನ್ನು ಕಟ್ತಾನೆ. ಮನೆಯನ್ನು ಕಟ್ಟಿ ಬಹಳ ದೊಡ್ಡ ಬಂಗಲೆ ಕಟ್ಟಿರ್ತಾನೆ, ಸುಂದರವಾದ ಬಂಗಲೆ. ಆ ಬಂಗಲೆ ಕಟ್ಟಿ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಒಬ್ಬರು ಕೇಳ್ತಾರೆ. ಅವನು ಜ್ಯೋತಿಷ್ಯವನ್ನು ಕೇಳಿದಂಥ ಸಂದರ್ಭದಲ್ಲಿ, ಈಗ ರಾಜಯೋಗ ಇಲ್ಲ, ನೀವು ರಾಜಯೋಗ ಬಂದಾಗ ಹೋಗ್ರಿ ಆ ಮನೆಗೆ ಅಂತ ಹೇಳ್ದ. ಸರಿ, ಆವಾಗ ರಾಜಯೋಗ ಬರಲಿ ಅಂತೇಳಿ ಅವನ ಹಳೆ ಮನೇಲಿದ್ದ ಒಂದು ದೊಡ್ಡ ಬಂಗಲೆ ಅಂತಂದರೆ ಚಿನ್ನದ ನಲ್ಲಿಗಳು, ಚಿನ್ನದ ಬಾಗಿಲು ಎಲ್ಲ ಹಾಕ್ಸಿರ್ತಾನ. ಅವನು ಇರೋ ದುಡ್ಡು ಖರ್ಚು ಮಾಡಿ ಮನೆಯಲ್ಲೆಲ್ಲ ದುಡ್ಡು ತುಂಬಿರ್ತಾನ. ಅವನು ಯಾರಿಗೂ ಕೊಟ್ಟಿರೋದಿಲ್ಲ.
ಆದರೆ ಒಂದಿನ ಏನು ಮಾಡ್ತಾನೆ ಅಂತಂದರೆ, ಒಬ್ಬ ಬರ್ತಾನೆ, ತುಂಬ ಭಿಕ್ಷಕ ಥರ ಬಂದು ಕೇಳ್ತಾನೆ. ಅವನ ಮನೆ ನೋಡ್ಕೊಂಬರಕ್ಕೆ ಹೋಗಿರ್ತಾನೆ ದಾರಿಲಿ ಮಧ್ಯದಲ್ಲಿ. ಆ ಮಧ್ಯದಲ್ಲಿ ಅವನು ಬಂದು ಕೇಳ್ತಾನೆ, ನನಗೆ ತುಂಬ ಹಸುವಾಗ್ತಾ ಇದೆ, ಏನಾದರೂ ಕೊಡಿ ಅಂತ. ಅದಕ್ಕೆ ಈ ಯಜಮಾನ ಶ್ರೀಮಂತ ಇರ್ತಾನಲ್ಲ, ಅವನು ಹೇಳ್ತಾನೆ, ನಾಳೆ ಬಾ ಅಂತ ಹೇಳ್ತಾನೆ. ಅವನು ನಾಳೆ ಬಾ ಅಂತ. ಅದಕ್ಕೆ ನಾಳೆ ಬರ್ಲಿಕ್ಕೆ ಆಗೋದಿಲ್ಲ, ನನಗೆ ಹೀಗೆ ಹೊಟ್ಟೆ ಹಸ್ದೋಗ್ತಾ ಇದೆ, ಸುಸ್ತಾಗ್ತಾ ಇದೆ, ನನ್ನ ತಲೆ ಸುತ್ತಾ ಇದೆ, ನಾನು ಬಿದ್ದೋಗ್ತೀನಿ ಇಲ್ಲೇ, ಏನಾದರೂ ಸಹಾಯ ಮಾಡಿ ಅಂತ ಕೇಳ್ತಾನೆ. ಸಹಾಯ ಮಾಡಲಿಕ್ಕೆ ಅವನ ಮನಸ್ಸು ಮಾಡೋದಿಲ್ಲ. ಕಡೆಯಲ್ಲಿ ಇವನು ಅಷ್ಟು ಗೋಗರಿತಾನಲ್ಲ ಅಂತೇಳಿ, ನೋಡು ನಂದೊಂದು ಮನೆ ಇದೆ, ಆ ಮನೆಗೆ ಹೋಗಿ ಬರ್ತೀನಿ, ಅಲ್ಲಿವ್ರಿಗೆ ಕಾಯಿ ಅಂತ ಹೇಳ್ತಾನೆ. ಅದಕ್ಕೆ ಯಾರು ಭಿಕ್ಷಕನ ರೂಪದಲ್ಲಿ ಬಂದಿರ್ತಾನಲ್ಲ, ಅವನು ಯಾರಪ್ಪ ಅಂತಂದರೆ, ಈಗ ಗೊತ್ತಾಗ್ತದೆ ನಿಮಗೆ ಯಾರು ಅಂತ. ನನಗೆ ನೀವು ಮನೆಯವರೆಗೂ ಹೋಗಿ ಬರ್ತೀರಲ್ಲ, ಅಲ್ಲಿವರೆಗೂ ಕಾಯಕ್ಕಾಗೋದಿಲ್ಲ, ನೀವು ಹೋಗಿ ಅಲ್ಲಿವರೆಗೂ ಬರಲಿಕ್ಕೂ ಆಗೋದಿಲ್ಲ, ಈ ಕ್ಷಣ ಮಾತ್ರ ನಿಮ್ಮದು, ಮನೆಗೆ ಹೋಗಿ ಬರೋ ಕ್ಷಣಗಳು ನಿಮ್ಮದಲ್ಲ ಅಂತ ಹೇಳ್ದ. ಆ ಭಿಕ್ಷಕನನ್ನೇ ಆ ಯಜಮಾನ ಹಿಂಗೆ ದೃಷ್ಟಿ ಇಟ್ಟು ನೋಡ್ತಾನೆ. ಏನಪ್ಪ ಈಗ ಮಾತಾಡ್ತೀಯಲ್ಲ, ನೀನು ಯಾರು ಅಂತ ಹೇಳ್ತಾನೆ. ನಾನು ನಿನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದೆ, ನಾನು ಯಮರಾಯ ಅಂತ ಹೇಳ್ತಾನೆ. ನಿನ್ನ ಈ ಕ್ಷಣ ಮುಗಿದಿದೆ, ಇನ್ನೊಂದು ಕ್ಷಣನೂ ನಾನು ಬಿಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಹುಶಃ ನೀನು ಈ ಕ್ಷಣದಿಂದನೇ ನಿನ್ನ ಆಯುಸ್ಸು ಮುಗಿದಿದೆ, ಇನ್ನೇನು ಒಂದು ಕ್ಷಣನೂ ನಿಂದಲ್ಲ ಅಂತೇಳಿ ಅವನ ಆಯುಸ್ಸು ಅಲ್ಲಿಗೆ ಮುಗೀತು. ಆದರೆ ಅವನು ಹಳೆ ಮನೆಯಲ್ಲೂ ಸಾಯಲಿಲ್ಲ, ಹೊಸ ಮನೆಯಲ್ಲೂ ಸಾಯಲಿಲ್ಲ, ಯಾರ ಮಡಿಲಲ್ಲೂ ಸಾಯಲಿಲ್ಲ. ಆದರೆ ಅವನು ಸತ್ತಿದ್ದೆಲ್ಲಿ ಅಂತಂದರೆ, ದಾರಿ ಮಧ್ಯದಲ್ಲಿ ಒಬ್ಬ ಬೀದಿಲಿ ಸಾಯ್ತಾನವನು. ಅಂದರೆ ಆ ಕ್ಷಣ ಮುಗಿದ ತಕ್ಷಣ ಅವನು ಮಾಡಿದ್ದು ಗಳಿಸಿದ್ದೆಲ್ಲ ಏನಾಯಿತು, ಮಾಡಿದ್ದು ತನಗೆ ತಾನೇನಾದ್ರು ಮಾಡಿದರೆ ಅವನಿಗೆ ಪುಣ್ಯದ ಫಲ ಬರೋದು. ಆದರೆ ಬಚ್ಚಿಟ್ಟಿದ್ನಲ್ಲ, ಆ ಬಚ್ಚಿಟ್ಟಿದ್ದು ಅದು ಪರರಿಗಾಯಿತು. ನೋಡಿ, ಅವನು ಮಾಡಿದ್ದೆಲ್ಲ ಯಾರಿಗಾಯಿತು? ಪರರಿಗೋಸ್ಕರ ಆಯಿತು. ಅದು ಇನ್ನೊಂದು ಕ್ಷಣ ಹೇಳಬೇಕು ಅಂತಂದರೆ, ಭಾಳ ಜನ ತನ್ನ ಮಕ್ಕಳಿಗೋಸ್ಕರ ಮಾಡ್ತಾರೆ, ತನ್ನ ಮಕ್ಕಳಿಗೋಸ್ಕರ ಮಾಡ್ತಾರೆ ಅಂತಂದರೆ ಹೆಂಗೆ ಅಂತಂದರೆ, ಯಾರ ತಲೆನಾದರೂ ಹೊಡೆಯೋಣ, ಯಾರಿಗಾದರೂ ಮೋಸ ಮಾಡೋಣ, ಯಾರಿಗಾದರೂ ವಂಚನೆ ಮಾಡೋಣ ಅಂತೇಳಿ ಆ ವಂಚನೆಯಿಂದ ಬರೋ ಹಣವನ್ನೆಲ್ಲ ತಂದು ತನ್ನ ಮಕ್ಕಳಿಗೆ ಏನೇನು ಬೇಕು ಅದೆಲ್ಲ ಕೊಡ್ತಾನೆ. ಕೊಟ್ಟು ಬೆಳೆಸ್ತಾನೆ. ಆದರೆ ಕೊಟ್ಟು ಬೆಳೆಸಿದ ಮೇಲೆ ಆ ಮಕ್ಕಳು ಬೇವರು ಸುರಿಸಿ ಸಂಪಾದನೆ ಮಾಡಿದ ಹಣದಲ್ಲಿ ಬದುಕುವ ಮಕ್ಕಳು ಬೇರೆ, ಬೇರೆಯವರ ತಲೆ ಒಡೆದು ತಂದು ಬದುಕುವ ಮಕ್ಕಳು ಬೇರೆ. ಬಹುಶಃ ಒಬ್ಬ ಎಷ್ಟು ಬೇವರು ಸುರಿಸಿ ಸಂಪಾದನೆ ಮಾಡಿರ್ತಾನಂತಂದರೆ, ಒಂದೊಂದು ಪೈಸೆನೂ ಸಹ ಅವನು ಬೇವರು ಸುರಿಸಿ ಸಂಪಾದನೆ ಮಾಡಿರ್ತಾನೆ. ಅಂಥ ಬೇವರು ಸುರಿಸಿ ಸಂಪಾದನೆ ಮಾಡಿದ ಹಣ ತನ್ನ ಮಗನಿಗೋಸ್ಕರ ಅಭ್ಯಾಸ ಮಾಡಿಸ್ಬೇಕು ಅಂತೇಳಿ ಯೋಚನೆ ಮಾಡ್ತಾನೆ, ಅಷ್ಟು ದುಡ್ಡು ಇರೋದಿಲ್ಲ. ಆದರೆ ತನ್ನ ಮಗ ಓದಿ ತಾನೇ ಕಷ್ಟಪಟ್ಟು ಓದ್ತಾನೆ. ಮಗ ತನ್ನ ತಂದೆ ಹೆಸರು ಉಳಿಸ್ಬೇಕು ಅಂತೇಳಿ ಅವನೊಬ್ಬ ದೊಡ್ಡ ಆಫೀಸರ್ ಆಗ್ತಾನೆ. ಒಬ್ಬ ದೊಡ್ಡ ಆಫೀಸರ್ ಮಗ ಏನಾಗ್ತಾನೆ ಅಂತಂದರೆ, ಅವರಪ್ಪ ತಂದು ದುಡ್ಡು ಕೊಟ್ಟಿರ್ತಾನಲ್ಲ, ಅವನು SLCಲಿ 2 ಸಬ್ಜೆಕ್ಟ್ ಫೇಲ್ ಆಗ್ತಾನೆ. ತಿರ್ಗಾ ಹೇಗೋ ಪಾಸ್ ಮಾಡಿಸಿದ್ರು, PUCಲಿ ಒಂದು 2-3 ಸಬ್ಜೆಕ್ಟ್ ಫೇಲ್ ಆಗ್ತದೆ. ತಿರ್ಗಾ ಪಾಸ್ ಮಾಡಿದ್ರು, ಡಿಗ್ರಿಗೆ ಹೋದಂಥ ಸಂದರ್ಭದಲ್ಲಿ ಅವನು ದೊಡ್ಡವ್ರ ಸ್ನೇಹ, ಅವನು ದೊಡ್ಡವನಲ್ಲ, ಅವನು ದೊಡ್ಡವ್ರ ಸ್ನೇಹ ಮಾಡಿ ಡ್ರಗ್ಸ್ ಅಡಿಕ್ಟ್ ಆಗ್ತಾನೆ. ಆ ಅಡಿಕ್ಟ್ ಆದಮೇಲೆ ಅವನೇನಾಗ್ತಾನೆ, ಅವನ ಪರಿಸ್ಥಿತಿ ಏನಂತಂದರೆ, ಮಾನಸಿಕವಾಗಿ ಎಲ್ಲ ಒಬ್ಬನೇ ಮಗ ಏನು ಗಳಿಸಿಟ್ಟಿದ್ದಾರೆ ಅಂತಂದರೆ, ಅವರು ತಂದೆ ತಾಯಿಗಳು ಏನು ಸುಖಪಟ್ಟಿಲ್ಲ. ನನ್ನ ಮಕ್ಕಳಿಗಿರಲ್ಲಪ್ಪ, ನನ್ನ ಮಕ್ಕಳಿಗಿರಲಿ ಅಂತೇಳಿ ಅವ್ನು ನನ್ನ ಮಗನಿಗಿರಲಿ ಅಂತ ಗಳಿಸಿಟ್ಟಿದ್ರಲ್ಲ. ಸೊ ಆ ಗಳಿಸಿಟ್ಟಿದ್ದ ಹಣ ಕಡೆಯಲ್ಲಿ ಆಸ್ಪತ್ರೆಗೆ ಹೋಗ್ತಾರೆ, ನನ್ನ ಮಗನ ಹೆಂಗಾದರೂ ಬದುಕಿಸ್ಕೊಡಿ ಅಂತೇಳಿ. ಅದು ಮೀರೋಗಿರ್ತದೆ. ಆವಾಗ ಮೀರೋದಂಥ ಸಂದರ್ಭದಲ್ಲಿ ತನ್ನ ಮಗನ ಬದುಕಿಸ್ಕೊಳ್ಳೋಕ್ಕಾಗೋದಿಲ್ಲ, ಅವನು ಸತ್ತೋಗ್ತಾನೆ. ನೋಡಿ, ಅವನ ಮಗನಿಗೋಸ್ಕರ ಗಳಿಸಿದ ಹಣ, ಯಾರೋ ತಲೆ ಒಡೆದು ತಂದ ಹಣ ಏನಾಯಿತು ನೋಡಿ ಪರಿಸ್ಥಿತಿ. ಬೇಕಾ? ಮಾಡಿದ್ದು ನಾವೇನು ಅನ್ನಿಸ್ತದೋ ಅದನ್ನು ಮಾಡಬೇಕು, ಯಾರಿಗೇನಾದರೂ ನೀಡೋದಿದ್ರೆ ನೀಡಬೇಕು. ಆದರೆ ಬಚ್ಚಿಡ್ತೀವಲ್ಲ, ಆ ಬಚ್ಚಿಟ್ಟಿದ್ದು ಪಾಪಿಯ ಸೊತ್ತಾಗ್ತು ಅಂತ ಹೇಳ್ತಾರಲ್ಲ, ಅದೆಷ್ಟು ಸತ್ಯ ಇದೆ. ಅದಕ್ಕೆ ಬಹುಶಃ ಬೇಕಾಗಿರೋದೇನು ಅಂತಂದರೆ, ನಾವು ಮಾಡುವ ಕೆಲಸ ಹೇಗಿರಬೇಕು ಅಂತಂದರೆ ನಿಷ್ಠೆಯ ಕೆಲಸ ಆಗಿರಬೇಕು. ಆ ಬರೋ ಹಣನೂ ನಿಷ್ಠೆಯಿಂದ ಇರಬೇಕು, ಅಸತ್ಯದಿಂದ ಕೂಡಿರಬೇಕು, ಅಸತ್ಯದಿಂದ ಕೂಡಿರಬಾರ್ದು. ಹಾಗಾಗಿ ಅಸತ್ಯದಿಂದ ಕೂಡಿರುವಂಥ ಬದುಕು ಇವತ್ತು ನಮ್ಮ ದೇಶದಲ್ಲಿ ನಿಜವಾಗ್ಲೂ ಎಷ್ಟು ಜನರದ್ದು ನೋಡ್ಬೋದು ಅಂತ ಅಂದರೆ, ಅದು ಒಂದು ರೀತಿ ಪುಟ ನೋಡ್ಬೋದು ಬಹುಶಃ. ಆದರೆ ನಾನೇ ಹೇಳೋದಿಷ್ಟೇ ಬಂಧುಗಳೇ, ನಿಮ್ಮ
ಬೇವರಿಂದ ಸಂಪಾದನೆ ಮಾಡಿದ ಹಣದಲ್ಲಿ ನಿಮ್ಮ ಮಕ್ಕಳನ್ನು ಓದಿಸ್ರಿ. ಕಂಡವರ ತಲೆ ಹೊಡೆದಾಗಲಿ, ಕಂಡವರು ಮೋಸ ಮಾಡೋದಾಗಲಿ ಅಂಥ ಹಣದಿಂದ ನಿಮ್ಮ ಮಕ್ಕಳನ್ನು ಬೆಳೆಸಿದ್ರೆ ನಿಮ್ಮ ಮಕ್ಕಳು ನಿಮಗೆ ಉಳಿಯೋದಿಲ್ಲ. ನಿಮ್ಮ ಮಕ್ಕಳು ನಿಮಗೆ ಉಳಿದ್ರೂ ಸಹ ನಿಮ್ಮ ಜೊತೆಯಲ್ಲಿ ಅವ್ರು ಇರೋದಿಲ್ಲ. ನಿಮ್ಮ ಜೊತೆಯಲ್ಲಿ ಇರಬೇಕು, ನಿಮ್ಮ ತನ ಉಳಿಸ್ಕೋಬೇಕು, ನಿಮ್ಮ ಮನೆತನ ಉಳಿಸ್ಬೇಕು ಅಂತಂದರೆ ನೀವು ಪರಿಶ್ರಮ ಪಟ್ಟಂಥ ಹಣದಲ್ಲಿ, ಪರಿಶ್ರಮದಿಂದ ಮಾಡುವ ಕೆಲಸದಲ್ಲಿ ನಮಗೆ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಬೇರೆಯವ್ರಿಗೂ ಸಹಾಯ ಮಾಡುವ ಗುಣ ನಮ್ದಾಗಬೇಕು. ಅದಕ್ಕೆ ಬಚ್ಚಿಟ್ಕೊಂಡು ಇಡಬೇಡಿ, ಮಾಡಿ ನೀವೂ ಬದುಕ್ರಿ, ಬೇರೆಯವ್ರಿಗೂ ಮಾಡುವ ತನ ನಿಮಗೆ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು.